ಐತಿಹಾಸಿಕ ಕುಂಭಮೇಳ ಮುಕ್ತಾಯವಾಗಿದೆ. 45 ದಿನದಲ್ಲಿ ಬರೋಬ್ಬರಿ 67 ಕೋಟಿ ಜನರಿಂದ ಪವಿತ್ರ ಸ್ನಾನವಾಗಿದೆ. ಮಹಾಕುಂಭಮೇಳಕ್ಕೆ ಹೋಗಿ ಬರ್ತಿರುವಂತಹ ಜನ ಏನು ಹೇಳಿದ್ದಾರೆ? ಸೊ ಮಹಾಕುಂಭಮೇಳದ ಒಂದು ಪ್ರಯಾಣದ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಹೋಗಿ ಭೇಟಿ ಕೊಟ್ಟ ನಂತರ TV9 ಕೂಡ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಅಲ್ಲಿನ ಲೈವ್ ಜೊತೆಗೆ ವಾಪಸ್ ಬರಬೇಕಾದ್ರೆ ವಿಮಾನದಲ್ಲಿ ಒಂದಷ್ಟು ಪ್ರಯಾಣಿಕರು ಭಕ್ತರು ಮಾತನಾಡಿದ್ದಾರೆ. ನನ್ನ ಕೊಲೀಗ್ ರಂಗನಾಥ್ ಭರದ್ವಾಜ್ ಮಾತನಾಡಿಸಿದ್ದಾರೆ. ಅವ್ರನ್ನ ಬನ್ನಿ ನೋಡೋಣ. ಜನಗಳು ಮಾತಾಡಬೇಕು ಅಂತ ನಮ್ಮ ಜೊತೆಗೆ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಇಲ್ಲೊಬ್ರು ಯಜಮಾನರಿದ್ದಾರೆ, ಅವರು ಕುಂಭಕ್ಕೆ ಹೋಗಿ ಬಂದಿದ್ದಾರೆ. ಯಜಮಾನ್ರೆ ಏನಂತೀರಿ ಸರ್? ನಮ್ಮ ಹೆಸರೇನು? ಕೆಂಪೇಗೌಡ ಸರ್. ಓಕೆ, ಕೆಂಪೇಗೌಡ ಸರ್. ಓಕೆ, ಏನು ಅನಿಸುತ್ತೆ ಸರ್ ಕುಂಭಕ್ಕೆ ಹೋಗಿ ಬಂದಿದ್ದೀರಿ? ಸರ್ ನಮ್ಮ ದೇಶದ ಭಾಗ್ಯ ಸರ್. ಅದು 144 ವರ್ಷಕ್ಕೊಂದು ಸಾರಿ ಬಂದಿದೆ ಅಂತ ಅಂದರೆ ನಮ್ಮ ದೇಶದ ಭಾಗ್ಯ. ಅದನ್ನು ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ ಅಂತಲೇ ಭಾವಿಸಿ ನಾನು ಸುಧಾ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ ಸರ್. ಎಲ್ಲಿಂದ ಬಂದಿರಿ? ಓಕೆ, ಏನು ಅನ್ನಿಸ್ತದೆ ನೀವು ನಿಮಗೆ ಕುಂಭಕ್ಕೆ ಹೋಗಿ? ಸರ್ ನಾನು ಫಸ್ಟ್ ಟೈಮ್ ನಾನು ಕುಂಭಕ್ಕೆ ಬಂದಿರೋದು. 12 ಇಯರ್ಸ್ ಬಿಫೋರು ಬರೋಕ್ಕಾಗಲಿಲ್ಲ. ಬಟ್ ನಾನು ನನ್ನ ಲೈಫ್ ಟೈಮಲ್ಲಿ ಪೇರೆಂಟ್ಸ್ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏಜ್ಡ್ ಆಗಲಿಲ್ಲ. ಆದರೆ ಐ ಆಮ್ ಸೋ ಬ್ಲೆಸ್ಸಡ್ ಸರ್. ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಾವು ಕುಂಭಮೇಳ ನೋಡಿದ್ದೀವಿ. ಇದೇ ಒಂದು ಆಶೀರ್ವಾದ ಸರ್, ದೇವರ ಆಶೀರ್ವಾದ. ಬಂದ್ವಿ, ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡಿದ್ರೆ ಬಡವ ಶ್ರೀಮಂತ ಜಾತಿ ಏನೂ ಇಲ್ಲ ಸರ್. ನಾವು ಹೇಗಾದರೂ ಮಾಡಿ ನಾವು ಸಂಗಮಕ್ಕೆ ಹೋದರೆ ಸಾಕು, ಸ್ನಾನ ಮಾಡ್ಕೊಂಡು ಬಂದರೆ ಸಾಕು, ಅಷ್ಟೇ ಇದ್ದಿದ್ದು. ಇಲ್ಲಿ ಬಂದು ಬೋಟ್ ಕ್ಯಾನ್ಸಲ್ ಆಯಿತು. ಯಾವುದಾದ್ರೂ ಬೋಟ್ ಓಕೆ ನಾವು ಹೋಗ್ಬಿಡ್ಬೇಕು ಅಂದ್ಕೊಂಡ್ವಿ, ಯಾವುದೂ ಬೋಟ್ ಸಿಗಲಿಲ್ಲ. ಮನೆಗೆ ಪ್ರೈವೇಟ್ ಬೋಟ್ ತೊಗೊಂಡ್ವಿ. ಅಲ್ಲಿ ಹೋದರೆ ಎಲ್ಲರೂ ಮಿಕ್ಸ್. ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆದರೆ ಲೈಫಲ್ಲಿ ಏನಂದರೆ ನಾವು ಕೋವಿಡ್ ನೋಡಿದ್ವಿ. ಕೋವಿಡಲ್ಲಿ ಒಬ್ರಿಗೊಬ್ಬರು ಜನ ಕಟ್ಟರೆ ಭಯ ಪಡ್ತಾಯಿದ್ವಿ. 100 ಮೀಟರ್ಸ್ 200 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಟುಗೆದರ್ ಒಂದೇ ಹತ್ರ ಬಿದ್ದು ಒದ್ದಾಡಿ ಎಂಜಾಯ್ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಮಹಾಕುಂಭಮೇಳ ಬಗ್ಗೆ ಏನು ಹೇಳೋದು ಮಾತಿಲ್ಲ. ಸೊ ನಾನೇ ಈ ಗಂಗಾ ಯಮುನಾ ಸರಸ್ವತಿ ಈ ತಾಯಂದಿನ ಸ್ಪರ್ಶ ಮಾಡೋದಕ್ಕೆ ಈ ಭಾಗ್ಯ ಸಿಕ್ಕಿದೆಯಲ್ಲ, ಇದೊಂದು ದೊಡ್ಡ ಪುಣ್ಯ ಅಂತ ಹೇಳ್ತೀನಿ. ಈ ಒಂದು ಮಹಾಕುಂಭಮೇಳದಲ್ಲಿ ನಾವೆಲ್ಲ ಪಾರ್ಟ್ ಆಗಿರೋದು ನಿಜವಾಗ್ಲೂ ನಾವೆಲ್ಲ 144 ಇಯರ್ಸ್ಗೆ ನಿಜವಾಗ್ಲೂ ನಮ್ಮ ವಿಲೇಜರಂತೆ ಅನ್ಸುತ್ತಿರೋದು. ನಾವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಜನಸಾಗರ ನೋಡಿ ಕಣ್ಣು ತುಂದಂಗಾಯಿತು. ಹಾಗೂ ಇದು ಮುಳುಗಿತ್ತು, ಏನೋ ಒಂಥರ ಬಾಡಿಲಿ ಎನರ್ಜಿ ಬಂದಂಗೆ. ಎನರ್ಜಿ ಬಂತು. ಬಟ್ ಏನೋ ಒಂಥರ ಖುಷಿ, ಏನೋ ನಮಗೆ ಅದೊಂದು ಶಕ್ತಿ ಬಂದಿದೆ ಅಂತ. ಆ ಬೋಟಲ್ಲೆಲ್ಲ ಹೋಗಿದ್ದು ಅದೊಂಥರ ಎಕ್ಸ್ಪೀರಿಯನ್ಸ್ ನಮಗೆ. ಈಗ ಘೋಷಣೆಗಳನ್ನ ಮುಗಿಸ್ತಾ ಇದ್ದಾರೆ.